Hello students, in the last video we are discussing about some definition. That definitions are mainly represented to what type of income dependence and consumption dependence and what type of saving dependence and dependence on saving. ಅಂತಂದ್ರೆ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಒಂದು ವಿಡಿಯೋದೊಳಗೆ ಏನು ನೋಡಿದ್ದೀವಿ, ಹಲವು ವ್ಯಾಖ್ಯೆಗಳನ್ನ ನೋಡಿದ್ದೀವಿ. ಆ ಹಲವು ವ್ಯಾಖ್ಯೆಗಳು ಏನನ್ನ ತೋರಿಸಿಕೊಡ್ತಾ ಇದ್ವು ಅಂತಂದ್ರೆ ಆದಾಯದ ಮೇಲೆ ಅನುಭೋಗ ಅವಲಂಬನೆಯಾದಾಗ ಏನಾಗಿರ್ತೈತಿ ಮತ್ತು ಅನುಭೋಗಕ್ಕೆ ಅವಲಂಬನೆಯಾದಂತಹ ಆದಾಯ ಏನಿರ್ತೈತಿ ಮತ್ತು ಉಳಿತಾಯದ ಪ್ರಮಾಣದ ಮೇಲೆ ಆದಾಯ ಹೇಗಿರ್ತೈತಿ, ಆದಾಯದ ಪ್ರಮಾಣದ ಮೇಲೆ ಉಳಿತಾಯ ಹೇಗೆ ನಿಂದಿರ್ತೈತಿ ಅನ್ನುವಂಥದ್ದನ್ನ ತೋರಿಸಿಕೊಡ್ತಾ ಇತ್ತು. So in this video we are discussing about one of the important concept of your examination, that is effect of an autonomous change in aggregate demand on income and output. It means effect of an autonomous change in aggregate demand on income and output. ಅಂತಂದ್ರೆ ಆದಾಯ ಮತ್ತು ಉತ್ಪನ್ನಗಳ ಮೇಲೆ ಸಮಗ್ರ ಬೇಡಿಕೆಯ ಸ್ವಾಯತ್ತ ಬದಲಾವಣೆಯ ಪರಿಣಾಮ. ಆದಾಯ ಮತ್ತು ಉತ್ಪನ್ನಗಳ ಮೇಲೆ ಸಮಗ್ರ ಬೇಡಿಕೆಯ ಸ್ವಾಯತ್ತ ಬದಲಾವಣೆಯ ಪರಿಣಾಮ ಅಂತ ಹೇಳ್ತೇವೆ. So in the last video, it means previous videos, we are already discussed about the what is the meaning of aggregate demand and what is the shown diagrammatically of an aggregate demand and what is the determination of income and employment and what type of aggregate demand mainly depending upon the equilibrium situation. ಅಂದ್ರೆ ನಾವು ಕಳೆದ ವಿಡಿಯೋಗಳಲ್ಲಿ ಏನು ನೋಡಿದ್ದೇವೆ ಅಂತಂದ್ರೆ ಹಿಂದಿನಕ್ಕಿಂತ ಆಚಿನ ವಿಡಿಯೋಗಳಲ್ಲಿ ಏನು ನೋಡಿದ್ದೀವಿ ಅಂತಂದ್ರೆ ಸ್ವಾಯತ್ತ ಅನುಭೋಗ ಅಂದ್ರೆ ಏನು, ಸ್ವಾಯತ್ತ ಹೂಡಿಕೆ ಅಂತಂದ್ರೆ ಏನು, ಸಮಗ್ರ ಬೇಡಿಕೆ ಅಂದ್ರೆ ಏನು, ಸಮತೋಲನದ ಪ್ರಮಾಣ ಅಂದ್ರೆ ಏನು. ಸೊ when we are observing the 45-degree curve, that is mainly represented to the equilibrium. ಹಾಗಾಗಿ 45 ಡಿಗ್ರಿ ರೇಖೆಯ ಒಂದು ರೇಖೆಯನ್ನು ತೋರಿಸ್ತದೆ. 45 ಡಿಗ್ರಿ ರೇಖೆಯಲ್ಲಿ ನಾವು ಏನನ್ನ ನೋಡ್ತೀವಿ ಅಂತಂದ್ರೆ ಸಮತೋಲನವನ್ನ ನೋಡ್ತೀವಿ ಅಂತ ನಾವು ಆಗ್ಲೇ ಕಲ್ತೀವಿ. And when we are observing the aggregate demand, ಸಮಗ್ರ ಬೇಡಿಕೆಯನ್ನು ನೋಡಿದಾಗ the aggregate demand mainly represented to when we are observing the supply of goods and services, that supply of goods and services are create the demand, that demands we are called the aggregate demand. ಅಂತಂದ್ರೆ ಯಾವಾಗ 45 ಡಿಗ್ರಿಯಷ್ಟು ರೇಖೆ ಪೂರೈಕೆಯ ಪ್ರಮಾಣವನ್ನ ತೋರಿಸ್ತಿಲ್ಲ, ಆ ಸಮತೋಲನದ ಪೂರೈಕೆ ಒಳಗೆ ಏನು ಬೇಡಿಕೆ ಉದ್ಭವ ಆಗ್ತದಲ್ಲ ಅದಕ್ಕನ್ನ ನಾವು ಏನಂತ ಕರಿತಿದ್ದೀವಿ, ಸಮಗ್ರ ಬೇಡಿಕೆ ಅಂತ ಕರಿತಾ ಇದ್ದೀವಿ. ಹಾಗಾಗಿ ಎಡಿ ಮೇನ್ಲಿ ರಿಪ್ರೆಸೆಂಟೇಟಿವ್ ಅಗ್ರಿಗೇಟ್ ಡಿಮಾಂಡ್ ಅಂತ ನಾನು ನಿಮ್ಗೆ ಹೇಳಿನಿ. ಹಾಗಾಗಿ ಸಮಗ್ರ ಬೇಡಿಕೆಯನ್ನು ನಾವು ಏನ್ ಮಾಡ್ತೀವಿ, ಎಡಿಯಿಂದ ಪ್ರತಿನಿಧಿಸ್ತೀವಿ ಅನ್ನುವಂಥದ್ದನ್ನು ಸಹ ನಾವೇನ್ ನೋಡಿವಿ, ಕಳೆದ ವಿಡಿಯೋಗಳಲ್ಲಿ ನೋಡಿವಿ ಅಂತ ಹೇಳ್ತೀನಿ. So in this video we are combining the both autonomous consumption, individual consumption, autonomous investment, individual investment, 45-degree curve like a equilibrium line and aggregate demand curve. ಹಾಗಾದ್ರೆ ಈ ಒಂದು ಕಾನ್ಸೆಪ್ಟ್ ಏನನ್ನ ಒಳಗೊಂಡಿದೆ ಅಂತಂದ್ರೆ ಆ ಹಿಂದೆ ಕಲಿತಿರುವಂತ ಎಲ್ಲಾ ವಿಷಯಗಳನ್ನ ಅಂದ್ರೆ ಸ್ವಾಯತ್ತ ಅನುಭೋಗ, ಸ್ವಾಯತ್ತ ಹೂಡಿಕೆ, ಪ್ರೇರಿತ ಅನುಭೋಗ, ಪ್ರೇರಿತ ಹೂಡಿಕೆ ಮತ್ತು ಸಮತೋಲನದ ಪ್ರಮಾಣ ಅಥವಾ ಪೂರೈಕೆ ರೇಖೆ ಅಂತ ಏನ್ ಹೇಳ್ತೇವೆ ಮತ್ತು ಅಗ್ರಿಗೇಟ್ ಡಿಮಾಂಡ್ ಅಂದ್ರೆ ಸಮಗ್ರ ಬೇಡಿಕೆ ರೇಖೆಗಳನ್ನ ಎಲ್ಲವನ್ನ ಒಟ್ಟುಗೂಡಿಸಿಕೊಂಡು ಹೇಳುವಂತ ತೇರಿಗಳು. ಹಾಗಾಗಿ ಇಟ್ ಈಸ್ ಕಂಪಲ್ಸರಿ ಫಾರ್ 6 ಮಾರ್ಕ್ಸ್ ಕ್ವಶನ್. ಇದನ್ನ ನಿಮ್ಗೆ ಎಷ್ಟು ಮಾರ್ಕ್ಸ್ಗೆ ಕೇಳ್ತಾನ ಅಂತಂದ್ರೆ 6 ಮಾರ್ಕ್ಸ್ಗೆ ಕೇಳುವಂತ ಒಂದು ಕಂಪಲ್ಸರಿ ಆದಂತಹ ಕ್ವಶನ್ ಆಗೈತಿ. ಏನಂತ ಕೇಳ್ತಾನ ಅಂತಂದ್ರೆ ಎಕ್ಸ್ಪ್ಲೇನ್ ದ ಎಫೆಕ್ಟ್ ಆಫ್ ಆನ್ autonomous change in aggregate demand and income and output. ಅಂತಂದ್ರೆ ಆದಾಯ ಮತ್ತು ಉತ್ಪನ್ನಗಳ ಮೇಲೆ ಸಮಗ್ರ ಬೇಡಿಕೆಯ ಸ್ವಾಯತ್ತ ಬದಲಾವಣೆಯ ಪರಿಣಾಮವನ್ನ ವಿವರಿಸಿರಿ ಅಂತ ಕೇಳಿದಾಗ ಇದನ್ನ ನಾವು ಹೇಳಬೇಕಾಗ್ತದ. It means when we are observing the equilibrium level, when we are observing the equilibrium level of an economy depends upon aggregate demand. It means when we are observing the equilibrium level of economy, ಅಂತಂದ್ರೆ ಯಾವಾಗ ಸಮತೋಲನದ ಮಟ್ಟದ ಆದಾಯವನ್ನ ಗಳಿಸಬೇಕು ಅಂತ ಅನ್ಕೊಂಡಿರ್ತೈತಲ್ಲ ಅದು ಯಾವಾಗಲೂ ಸಮಗ್ರ ಬೇಡಿಕೆಯ ಮೇಲೆ ಅವಲಂಬನೆ ಆಗಿರ್ತೈತಿ ಅಂತ ಹೇಳ್ತಾನ. Therefore the aggregate demand change the equilibrium level of income changes in this happens are mainly represented to the two ways. One is change in income and change in investments.
ಹಾಗಾದ್ರೆ ಈ ರೀತಿ ಪ್ರತಿಯೊಂದು ಸಮತೋಲನದ ಆದಾಯವು ಸಮಗ್ರ ಬೇಡಿಕೆಯ ಮೇಲೆ ಅವಲಂಬನೆಯಾಗಿರುವುದರಿಂದ ಎರಡು ರೀತಿಯಾದಂತಹ ಬದಲಾವಣೆಗಳನ್ನ ನೋಡುವ ಮುಖಾಂತರ ನಾವೇನ್ ನೋಡ್ತೀವಿ, ಸಮಗ್ರ ಬೇಡಿಕೆಯಲ್ಲಿ ಆಗುವಂತಹ ಬದಲಾವಣೆಯನ್ನ ನೋಡ್ತೀವಿ ಅಂತ ಹೇಳ್ತಾರ. ಇಟ್ ಮೀನ್ಸ್ when we are observing the equilibrium level of economy or income, equilibrium level of economy or income that is depending upon the aggregate demand. ಯಾವಾಗಲೂ ಸಮಗ್ರ ಬೇಡಿಕೆಯ ಮೇಲೆ ಏನಾಗಿರ್ತೈತಿ, ಸಮತೋಲನದ ಆದಾಯ ಅಥವಾ ಸಮತೋಲನದ ಆರ್ಥಿಕತೆ ಅವಲಂಬನೆ ಆಗಿರ್ತೈತಿ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಸಮಗ್ರ ಬೇಡಿಕೆಯಲ್ಲಿ ಏನಾದರೂ ಬದಲಾವಣೆ ಆಗಬೇಕಾಗಿತ್ತು ಅಂತಂದ್ರೆ the change in aggregate demand we are observing the two ways. One is change in consumption and another one is change in investment. ಹಾಗಾಗಿ ಆ ಸಮಗ್ರ ಬೇಡಿಕೆಯಲ್ಲಿ ಬದಲಾವಣೆಗಳು ಆಗಬೇಕು ಅಂತಂದ್ರೆ ಎರಡು ರೀತಿಯಾದಂತಹ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಒಂದು ಅನುಭವದಲ್ಲಾಗುವ ಬದಲಾವಣೆ, ಇನ್ನೊಂದು ಹೂಡಿಕೆಯಲ್ಲಾಗುವ ಬದಲಾವಣೆ ಅಂತ ಹೇಳ್ತಾನ. So when we are observing the first part, that is change in consumption, ಹಾಗಾದ್ರೆ ಮೊದಲನೇದು ಏನೈತಿ, ಅನುಭವದಲ್ಲಾಗುವ ಬದಲಾವಣೆಯನ್ನು ನಾವು ನೋಡಿದಾಗ that is also happening two types. One is change in autonomous consumption and change in induced consumption, or change in C bar and change in C. ಹಾಗಾದ್ರೆ ಈ ಅನುಭವದಲ್ಲಾಗುವ ಬದಲಾವಣೆಗಳು ಸಹ ಏನಾಗ್ತವು ಅಂತಂದ್ರೆ ಎರಡು ರೀತಿಯಲ್ಲಿ ಬದಲಾವಣೆಗಳಾದಾಗ ಅನುಭವದಲ್ಲಿ ಬದಲಾವಣೆ ಆಗ್ತವು. ಏನಂದ್ರೆ ಸಿ ಬಾರ್ ನಲ್ಲಿನ ಬದಲಾವಣೆ, ಸಿ ನಲ್ಲಿನ ಬದಲಾವಣೆ ಅಂತಂದ್ರೆ ಪ್ರೇರಿತ ಅನುಭವದಲ್ಲಿನ ಬದಲಾವಣೆ ಮತ್ತು ಏನು ಸ್ವಾಯತ್ತ ಅನುಭವ, ಸ್ವಾಯತ್ತ ಅನುಭವದಲ್ಲಿನ ಬದಲಾವಣೆ ಮತ್ತು ಪ್ರೇರಿತ ಅನುಭವದಲ್ಲಿನ ಬದಲಾವಣೆ. ಅಂದ್ರೆ ಸಿ ಬಾರ್ ನಲ್ಲಿನ ಬದಲಾವಣೆ ಮತ್ತು ಸಿ ನಲ್ಲಿನ ಬದಲಾವಣೆಗಳಾದಾಗ ಏನಾಗ್ತೈತಿ, ಅನುಭವದಲ್ಲಿ ಬದಲಾವಣೆ ಆಗ್ತದೆ. ಮೀನ್ಸ್ when we are observing the change in C bar, that change in C bar may be represented to the autonomous consumption. When the autonomous consumption increases, that is mainly represented to the our aggregate demand changes. And when we are observing the change in induced consumption, that is also mainly represented to the changes in aggregate demand. ಅಂತಂದ್ರೆ ಸ್ವಾಯತ್ತ ಅನುಭವದಲ್ಲಿ ಬದಲಾವಣೆಯಾದ ಹಾಗೆಯೂ ಸಹ ಏನಾಗ್ತದ, ಸಮಗ್ರ ಬೇಡಿಕೆಯ ಬದಲಾವಣೆ ಆಗ್ತೈತಿ. ಮತ್ತು ಪ್ರೇರಿತ ಅನುಭವದಲ್ಲಿ ಬದಲಾವಣೆಯಾದಾಗಲೂ ಸಹ ಏನಾಗ್ತೈತಿ, ಸಮಗ್ರ ಬೇಡಿಕೆಯಲ್ಲಿ ಬದಲಾವಣೆಗಳು ಆಗ್ತಾವು ಅಂತ ನಾವು ನೋಡ್ತೇವೆ. And when we are observing the second function, that is change in investment, ಹಾಗಾದ್ರೆ ಹೂಡಿಕೆಯಲ್ಲಿ ಬದಲಾವಣೆಯಾದ ಹಾಗೆ ಏನಾಗ್ತದ, ಅಲ್ಲಿಯೂ ಸಹ ಸಮಗ್ರ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತದೆ. It means when we are observing the change in investment, that change in investment is also effect of an aggregate demand, that is also mainly represented to the changes in or increases in the aggregate demand. ಹಾಗಾಗಿ ಹೂಡಿಕೆಯಲ್ಲಿನ ಬದಲಾವಣೆಯೂ ಸಹ ಹೆಚ್ಚಳ ಆಗಿರ್ಬೋದು, ಕಡಿಮೆ ಆದಾಯ ಆಗಿರ್ಬೋದು. ಆ ಹೆಚ್ಚು ಕಡಿಮೆ ಆದಾಗೂ ಸಹ ಏನಾಗ್ತೈತಿ, ನಮ್ಮ ಸಮಗ್ರ ಬೇಡಿಕೆಯ ಮೇಲೆ ಏನಾಗ್ತೈತಿ, ಅದು ಬದಲಾವಣೆಯನ್ನ ಅಂದ್ರೆ ತೋರಿಸ್ತೈತಿ ಅಥವಾ ಅದರ ಮೇಲೆ ಪ್ರಭಾವವನ್ನು ಬೀರ್ತೈತಿ. ಮತ್ತು ಅದರೊಂದಿಗೆ ಏನಾಗ್ತೈತಿ ಅಂತ ಹೇಳ್ತೀವಿ ಅಂತಂದ್ರೆ ನಮ್ಮ ಹೂಡಿಕೆಯಲ್ಲಿ ಬದಲಾವಣೆಗಳು ಆಗ್ತಾವ. ಹೂಡಿಕೆ ಬದಲಾವಣೆ ಆದ ಹಾಗೆ ಸಮಗ್ರ ಬೇಡಿಕೆಯಲ್ಲಿಯೂ ಸಹ ಏನಾಗ್ತೈತಿ, ಬದಲಾವಣೆಗಳು ಆಗ್ತಾವು ಅಂತ ನಾವು ಹೇಳ್ತೀವಿ. So when we are observing the change in investment, that is also happens upon the two way. One is availability of credit and bank interest rate. ಹಾಗಾದ್ರೆ ಈ ಹೂಡಿಕೆಯಲ್ಲಿನ ಬದಲಾವಣೆಯೂ ಸಹ ಎರಡು ರೀತಿಯಾದಂತಹ ಬದಲಾವಣೆಗಳನ್ನ ತೋರಿಸ್ತೈತಿ. ಒಂದು ಸಾಲದ ಸುಲಭ ಲಭ್ಯತೆ, ಇನ್ನೊಂದು ಬಡ್ಡಿ ದರ. ಸಾಲದ ಸುಲಭ ಲಭ್ಯತೆ ಮತ್ತು ಬಡ್ಡಿ ದರಗಳಲ್ಲಿ ಬದಲಾವಣೆಯಾದ ಹಾಗೆಯೂ ಸಹ ಏನಾಗ್ತೈತಿ, ನಮ್ಮ ಹೂಡಿಕೆಯಲ್ಲಿ ಬದಲಾವಣೆ ಆಗ್ತೈತಿ ಅಂತ ಹೇಳ್ತೀವಿ. When we are observing the availability of credit, we have assumed that investment is autonomous. This autonomous investment depends upon the factors of changing the income. It means ಯಾವಾಗ ಇನ್ವೆಸ್ಟ್ಮೆಂಟ್ ಒಳಗ ಚೇಂಜ್ ಆಗ್ತದಲ್ಲ, ಅವಾಗ ಫ್ಯಾಕ್ಟರ್ಸ್ ಆಫ್
production like a factors of depending upon our changes in production, that is also changes of our income. ಅಂತಂದ್ರೆ ನಮ್ಮ ಹೂಡಿಕೆಯಲ್ಲಿ ಬದಲಾವಣೆ ಆದ ಹಾಗೆ ಏನಾಗ್ತೈತಿ ಆದಾಯದಲ್ಲಿಯೂ ಸಹ ಬದಲಾವಣೆ ಆಗುವಂತ ಸಾಧ್ಯತೆಗಳು ಇರ್ತಾವು ಅಂತ ಹೇಳ್ತೀವಿ ನಾವು. So when we are observing the easy availability of credit, that is increases the investment. ಹಾಗಾದ್ರೆ ಸಾಲದ ಸುಲಭ ಲಭ್ಯತೆಯು ಸಹ ಏನಾಗ್ತೈತಿ ಹೂಡಿಕೆಯನ್ನ ಹೆಚ್ಚಳ ಮಾಡ್ತದ. It means when we are observing the availability of credit, we are having the easily of availability of credit, we are increases our investment. ಅಂದ್ರೆ ನಮಗೆ ಸುಲಭವಾಗಿ ಸಾಲ ಸಿಗ್ತಾ ಇತ್ತು ಅಂತಂದ್ರೆ ಹೂಡಿಕೆಯನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ. ಹೌದಿಲ್ಲ, ನಮ್ಗೆ ಯಾವಾಗ ಹೆಚ್ಚು ಹೆಚ್ಚು ಸಾಲಗಳು ಸಿಗ್ತಾವಲ್ಲ ಆ ಹಣವನ್ನ ಉಪಯೋಗಿಸಿಕೊಂಡು ನಾವು ಏನ್ ಮಾಡ್ಬೋದು, ಹೆಚ್ಚು ಹೆಚ್ಚು ಹೂಡಿಕೆಗಳನ್ನ ಮಾಡ್ತಾ ಹೋಗ್ಬೋದು. ಅಂಡ್ ನೆಕ್ಸ್ಟ್ ಒನ್ ಈಸ್ ಸಪೋಸ್ ಅವೈಲೇಬಿಲಿಟಿ ಆಫ್ ಕ್ರೆಡಿಟ್ ಈಸ್ ಡಿಕ್ರೀಸಸ್, ಅಂದ್ರೆ ನನಗೆ ಸಾಲ ಸುಲಭವಾಗಿ ದೊರೀತಾ ಇರಲಿಲ್ಲ ಅಂತಂದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಏನಾಗ್ತದೆ, ಕಡಿಮೆ ಆಗ್ತದ. ಅಂಡ್ ನೆಕ್ಸ್ಟ್ ಒನ್ ಈಸ್ ಬ್ಯಾಂಕ್ ಇಂಟ್ರೆಸ್ಟ್ ರೇಟ್ ಆರ್ ಇಂಟ್ರೆಸ್ಟ್ ರೇಟ್, ಬಡ್ಡಿ ದರ ಅಂದ್ರೆ ಬ್ಯಾಂಕಿನ ಬಡ್ಡಿ ದರ. ಇಟ್ ಮೀನ್ ವೆನ್ ದ ಇಂಟ್ರೆಸ್ಟ್ ರೇಟ್ ಈಸ್ ಹೈ, ಯಾವಾಗ ಬಡ್ಡಿ ದರ ಹೆಚ್ಚಾಗಿರ್ತೈತಿಲ್ಲ, ಇನ್ವೆಸ್ಟ್ಮೆಂಟ್ ಈಸ್ ಲೋ, ಅವಾಗ ಹೂಡಿಕೆ ಏನಾಗಿರ್ತೈತಿ, ಕಡಿಮೆ ಇರ್ತೈತಿ. ಯಾವಾಗ ಬಡ್ಡಿ ದರ ಹೆಚ್ಚಿಲ್ಲ ಅವಾಗ ಹೂಡಿಕೆ, ಯಾಕಂತಂದ್ರೆ ಅತಿ ಹೆಚ್ಚು ಬಡ್ಡಿ ದರವನ್ನ ತುಂಬಿ ನಾವು ಹೂಡಿಕೆ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ when the interest rate is high, the investment is low, and when the interest rate is low, our investment goes on to the increases or high. ಅದೇ ರೀತಿ ಬಡ್ಡಿ ದರವೂ ಸಹ ಏನಾಗ್ತೈತಿ, ಹೂಡಿಕೆಯಲ್ಲಿನ ಬದಲಾವಣೆಯನ್ನು ತೋರಿಸ್ತೈತಿ. ಬಡ್ಡಿ ದರದ ಪ್ರಮಾಣ ಹೆಚ್ಚಳವಾದ ಹಾಗೆ ಹೂಡಿಕೆಯ ಪ್ರಮಾಣ ಕಡಿಮೆ ಆಗ್ತೈತಿ. ಬಡ್ಡಿ ದರ ಕಡಿಮೆ ಇತ್ತು ಅಂತಂದ್ರೆ ಹೂಡಿಕೆ ಪ್ರಮಾಣ ಏನಾಗ್ತೈತಿ, ಹೆಚ್ಚಾಗ್ತದೆ. ಯಾಕಂತಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆಯುವ ಮುಖಾಂತರ ಅಥವಾ ಹಣವನ್ನು ಪಡೆಯುವ ಮುಖಾಂತರ ಹೂಡಿಕೆಯನ್ನ ಹೆಚ್ಚಳ ಮಾಡೋದಕ್ಕೆ ಸಾಧ್ಯತೆ ಆಗ್ತೈತಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನ ನೋಡೋಣ ನಾವು. ಏನಂತ ಐತಿ ಅಂತಂದ್ರೆ ದ ಕನ್ಸಂಪ್ಷನ್ ಫಂಕ್ಷನ್. ಹಾಗಾದ್ರೆ ಕನ್ಸಂಪ್ಷನ್ ಫಂಕ್ಷನ್ ಏನಿದೆ, C is equal to 40 plus 0.8y ಅಂತ ಇದೆ. C is equal to 40 plus 0.8y ಅಂತ ಇದೆ. I is equal to 10 ಆದಾಗ ಏನಾಗ್ತದ ಅಂತ ಹೇಳ್ತೀವಿ ನೋಡಿ. ನಾನು ಸಾಲ್ವ್ ಮಾಡಿದ್ದೀನಿ. ಸೊ C is equal to 40 plus 0.8y plus 10 that is C is equal to 50. 40 plus 10, 50 plus 0.8y. So when we are observing the y is taking to this side, y is equal to 1 divided by C ಅಂದ್ರೆ ಏನು, 1 divided by 1 minus C. So when we are observing the multiplier mechanism, ನೀವು ಮುಂದೆ ಕಲಿದ್ರೆ ಅದನ್ನ ಮಲ್ಟಿಪ್ಲೈಯರ್ ಅನ್ನುವಂಥದ್ದು ಅಂತಂದ್ರೆ ಗುಣಕ ಅಂತ ಹೇಳ್ತಾವ. ಗುಣಕ ಏನು ಹೇಳ್ತೈತಿ ಅಂತಂದ್ರೆ the C is equal to ಅಂದ್ರೆ ಮಲ್ಟಿಪ್ಲೈಯರ್ is equal to 1 divided by 1 minus C. ಅಂದ್ರೆ C ನ ನಾವು ಏನು ಹೇಳ್ತೀವಿ, 1 divided by 1 minus C ಅಂತ ಫಾರ್ಮುಲಾ ತಗೋತೀವಿ. Therefore y is equal to 1 divided by 1 minus 0.8 into 50. ನಾನು 50 ನ ಈ ಕಡೆ ತಗೋತೀನಿ. 1 divided by 1 minus 0.8 ಅಂತ ಇಟ್ಕೊಳ್ತೀನಿ. So therefore y is equal to 1 divided by 1 minus 0.8 ಅಂದ್ರೆ ಎಷ್ಟು ಉಳಿತೈತಿ, 0.2 ಉಳಿತೈತಿ. into 50 ಮಾಡ್ತೀನಿ. y is equal to 1 divided by 0.2 ಅಂದ್ರೆ ಎಷ್ಟು, 5 ಆಗ್ತದ. y is equal to 50 ಅಂದ್ರೆ 5 into 50 is equal to 250 ಆಗ್ತದ. ಅಂತಂದ್ರೆ ಯಾವಾಗ ನಮ್ದು ಕನ್ಸಂಪ್ಷನ್ ಫಂಕ್ಷನ್ 40 plus 0.8y ಇರ್ತೈತಿಲ್ಲ, ಇನ್ವೆಸ್ಟ್ಮೆಂಟ್ 10 ಆದಾಗ ನಮ್ದು ಇನ್ಕಮ್ ಎಷ್ಟು ಬರ್ತೈತಿ, 250 ಬರ್ತೈತಿ. ಅಂತಂದ್ರೆ ಕೇವಲ ನಾವು 10 ರೂಪಾಯಿಯನ್ನ ಹೂಡಿಕೆ ಮಾಡಿ 250 ರೂಪಾಯಿದಷ್ಟು ಆದಾಯವನ್ನ ಪಡ್ಕೋಬಹುದು. ಅದೇ ಒಂದು ವೇಳೆ I is equal to 20 ಆಯಿತು ಅಂದ್ರೆ, ಅದೇ I is equal to 20 ಆದಾಗ ಏನಾಗ್ತದೆ, ಪ್ಲಸ್ 20 ಆಗ್ತದ. ಪ್ಲಸ್ 20 ಆದಾಗ ಏನಾಗ್ತದೆ, ಇಲ್ಲಿ 60 ಪ್ಲಸ್ 0.8y ಆಗ್ತದ.
0.8y ಆದಾಗ ಏನಾಗ್ತೈತಿ ನೋಡ್ರಿ, ಅದನ್ನ ಸೇಮ್ 1 ಡಿವೈಡೆಡ್ ಬೈ 1 ಮೈನಸ್ c ಮಾಡ್ಕೊತೀರಿ. 1 ಡಿವೈಡೆಡ್ ಬೈ 0.8 ಇಂಟು 60 ಮಾಡ್ಕೊತೀರಿ. ಈಗ 1 ಮೈನಸ್ 0.2 ಅಂದ್ರೆ ಇಲ್ಲಿ ಎಷ್ಟಾಗ್ತೈತೆ ಅದು ಟೋಟಲ್ ನಮ್ದು ಇನ್ಕಮ್ ಎಷ್ಟಾಗ್ತೈತಿ 300 ಆಗ್ತದ. ಅದೇ ಸಪೋಸ್ ನಾನು ಇನ್ವೆಸ್ಟ್ಮೆಂಟ್ ಏನಾದ್ರೂ 20 ಅಂದ್ರೆ 10 ರೂಪಾಯಿನಲ್ಲಿ 20 ರೂಪಾಯಿದಷ್ಟು ಹೂಡಿಕೆಯನ್ನ ಮಾಡಿನಿ ಅಂದ್ರೆ ನನಗೆ ಆದಾಯ ಎಷ್ಟು ಬರ್ತೈತಿ 300 ಬರ್ತದ. ಇದನ್ನೆಲ್ಲ ಇದು ಒಂದು ಸಾಲ್ವ್ ಮಾಡ್ಕೊಂಡ್ಬಿಡ್ರಿ. ಇದನ್ನ ನೀವು ನೆಕ್ಸ್ಟ್ ಬರೀ ಅನ್ಕೊಂಡ್ಬಿಟ್ಟಿಲ್ಲಿ I equal to 20 ಆದಾಗ ನಮ್ಗೆ ಇನ್ಕಮ್ ಎಷ್ಟು ಬರ್ತೈತಿ 300 ಬರ್ತೈತಿ ಅಂತ ನಾವು ಹೇಳ್ತೀವಿ. So that is mainly represented to the aggregate demand function in a diagrammatically. ಹಾಗಾದ್ರೆ ಇದನ್ನ ನಾವು ಒಂದು ರೇಖಾಚಿತ್ರದ ಮುಖಾಂತರ ನೋಡೋಣ. ಇದು ಗೊತ್ತಾಯ್ತಲ್ಲ, ಏನಿಲ್ಲ ಚೇಂಜ್ ಇನ್ ಕನ್ಸಂಪ್ಷನ್ ಅಂಡ್ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಅಗ್ರಿಗೇಟ್ ಡಿಮಾಂಡ್ ಇಟ್ ಮೀನ್ಸ್ ಏನಂತ ಹೇಳ್ತೀವಿ ಅಂತಂದ್ರೆ ಇಕ್ವಿಲಿಬ್ರಿಯಂ ಲೆವೆಲ್ ಡಿಪೆಂಡಿಂಗ್ ಅಪಾನ್ ದ ಅಗ್ರಿಗೇಟ್ ಡಿಮಾಂಡ್ ಫಂಕ್ಷನ್. ಯಾವಾಗ ನಂದು ಸಮತೋಲನ ಯಾವ ಮೇಲೆ ಡಿಪೆಂಡ್ ಆಗಿರ್ತೈತಿ, ಅಗ್ರಿಗೇಟ್ ಡಿಮಾಂಡ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ಸಪೋಸ್ when we are observing the change in aggregate demand, that is when it is presented to the two happens. One is change in consumption and change in investment. Change in consumption also represented to the two way. One is change in C bar and change in C, and change in investment is also mainly represented to the two way. One is availability of credit and bank interest rate. Suppose investment is equal to 10. ಒಂದು ಎಕ್ಸಾಂಪಲ್ ಅನ್ನು ತಗೊಂಡು ನೋಡ್ತೀವಿ ನಾವು. ಇನ್ವೆಸ್ಟ್ಮೆಂಟ್ is equal to 10 ಆದಾಗ ಇನ್ಕಮ್ ಎಷ್ಟು ಬರ್ತೈತೆ ಅಂದು 250 ಬರ್ತೈತಿ. ಅದೇ ಇನ್ವೆಸ್ಟ್ಮೆಂಟ್ 20 ಆದಾಗ ಇನ್ಕಮ್ ಎಷ್ಟು ಬರ್ತೈತಿ 300 ಬರ್ತೈತಿ ಅಂತ ನಾವು ಹೇಳ್ತೀವಿ. ಸೊ ಅದನ್ನೇ ಒಂದು ಡಯಾಗ್ರಾಮ್ ಅನ್ನು ನೋಡಿದಾಗ ಅಂತಂದ್ರೆ ಇಲ್ಲಿ ಸಮಗ್ರ ಬೇಡಿಕೆಯಲ್ಲಿ ಬದಲಾವಣೆಗಳು ಏನಾಗ್ತವೆ, ಎರಡು ರೀತಿ ಆಗ್ತವೆ. ಅನುಭವದಲ್ಲಿ ಬದಲಾವಣೆ ಆದ ಹಾಗೆ ಮತ್ತು ಹೂಡಿಕೆಯಲ್ಲಿ ಬದಲಾವಣೆ ಆದ ಹಾಗೆ ಸಮಗ್ರ ಬೇಡಿಕೆಯಲ್ಲಿ ಬದಲಾವಣೆ ಆಗ್ತೈತಿ ಅಂತ ಹೇಳ್ಕೊಳ್ಳಿ. ಅದೇ ರೀತಿ ಅನುಭವದಲ್ಲಿನ ಬದಲಾವಣೆ ಎರಡು ರೀತಿಯಾದಂತಹ ಬದಲಾವಣೆಯನ್ನು ತೋರಿಸ್ತೈತಿ. ಒಂದು ಸಿ ಬಾರ್ ನಲ್ಲಿನ ಬದಲಾವಣೆ, ಇನ್ನೊಂದು ಸಿ ನಲ್ಲಿನ ಬದಲಾವಣೆ. ಅದೇ ರೀತಿ ಹೂಡಿಕೆಯ ಬದಲಾವಣೆಯೂ ಸಹ ತೋರಿಸ್ತೈತಿ, ಎರಡು ರೀತಿಯಾದಂತಹ ಬದಲಾವಣೆಯನ್ನು ತೋರಿಸ್ತೈತಿ. ಸಾಲದ ಸುಲಭ ಲಭ್ಯತೆ ಮತ್ತು ಬಡ್ಡಿ ದರ ಅಂದ್ರೆ ಸುಲಭವಾಗಿ ಸಾಲ ದೊರೀತಾ ಇತ್ತು ಅಂತಂದ್ರೂ ಸಹ ಏನಾಗ್ತೈತಿ ಹೂಡಿಕೆಯಲ್ಲಿ ಬದಲಾವಣೆ ಆಗ್ತೈತಿ. ಬಡ್ಡಿ ದರವೂ ಸಹ ನಮಗೆ ಕಡಿಮೆ ಇತ್ತು ಅಂತಂದ್ರೆ ಹೂಡಿಕೆ ಹೆಚ್ಚಳ ಮಾಡೋದಕ್ಕೆ ಸಾಧ್ಯವಾಗ್ತೈತಿ. ಅದನ್ನ ಏನ್ ಹೇಳ್ತಾನ I equal to 10 ಹೂಡಿಕೆ 10ರಷ್ಟು ಇದ್ದಾಗ ಆದಾಯ ಎಷ್ಟು ಬಂತು ನನಗ 250ರಷ್ಟು ಬಂತು. ಅದೇ ಹೂಡಿಕೆ 20ರಷ್ಟು ಆದಾಗ ಆದಾಯ ಎಷ್ಟು ಬರ್ತೈತಿ 300ರಷ್ಟು ಬರ್ತೈತಿ ಅಂತ ನಾವು ಹೇಳ್ತೀವಿ ಅಂತ ಹೇಳ್ತಾನ. ಸೊ when we are observing the diagram, ಅದನ್ನೇ ನಾವು ಡಯಾಗ್ರಾಮ್ಯಾಟಿಕಲಿ ರಿಪ್ರೆಸೆಂಟ್ ಮಾಡಿದಾಗ, so when we are observing the diagram, this diagram will be represented to y-axis mainly represented to the income and y-axis mainly represented to aggregate demand. ಹಾಗಾದ್ರೆ ಈ ಒಂದು ರೇಖಾಚಿತ್ರದಲ್ಲಿ OY ಏನು ತೋರಿಸ್ತೈತಿ ಅಂತಂದ್ರೆ ಸಮಗ್ರ ಬೇಡಿಕೆಯನ್ನ ತೋರಿಸಿದ್ರೆ, ಸಮಗ್ರ ಬೇಡಿಕೆಯನ್ನ ತೋರಿಸಿದ್ರೆ OX ಏನು ತೋರಿಸ್ತೈತಿ ಅಂತಂದ್ರೆ ಆದಾಯವನ್ನು ತೋರಿಸ್ತೈತಿ. OX ಏನು ತೋರಿಸ್ತೈತಿ ಆದಾಯವನ್ನು ತೋರಿಸ್ತೈತಿ. OY ಏನು ತೋರಿಸ್ತೈತಿ ಸಮಗ್ರ ಬೇಡಿಕೆಯನ್ನ ತೋರಿಸ್ತದ. So here we are observing the 45-degree curve. ನಾವಿಲ್ಲಿ ಒಂದು 45-degree curve ಅನ್ನು ನೋಡ್ತೀವಿ. This 45-degree curve is also called a supply curve. ಈ 45 ಡಿಗ್ರಿ ರೇಖೆಗೆ ನಾವು ಏನಂತ ಹೇಳ್ಬೋದು, ಪೂರೈಕೆ ರೇಖೆ ಅಂತಲೂ ಸಹ ಹೇಳ್ಬೋದು. And when we are observing the A bar, it means A1 bar, that is mainly represented to the investment function. ಹಾಗಾದ್ರೆ ಇಲ್ಲಿ A1 ಬಾರ್ ಏನು ತೋರಿಸುತ್ತೀವಿ, ಇನ್ವೆಸ್ಟ್ಮೆಂಟ್ ಫಂಕ್ಷನ್ ಅನ್ನು ತೋರಿಸುತ್ತದ. ಈ A1 ಬಾರ್ mainly represented to I equal to 10. ಅಂದ್ರೆ ಈ A1 ಬಾರ್ ನಾವು ಏನಂತ ತಗೊಳ್ತೀವಿ, I equal to 10 ಆದಾಗ ಏನೈತಿ ಅನ್ನುವಂಥದ್ದನ್ನು ತೋರಿಸ್ತೀವಿ. This A2 ಬಾರ್ mainly represented to I equal to 20. ಅಂದ್ರೆ ಇಲ್ಲಿ A1 ಬಾರ್ ಏನು ತೋರಿಸಾಕತೈತಿ ಅಂತ ಹೇಳ್ತಾನ ಅಂತಂದ್ರೆ I equal to 10 ಆದಾಗ ಏನಾಗ್ತದ, A2 ಬಾರ್ ಏನು ತೋರಿಸ್ಕೊಳತೈತಿ ಅಂತಂದ್ರೆ I equal to 20 ಆದಾಗ ಮೀನ್ಸ್ ಇಲ್ಲಿ ನಾ ಚೇಂಜ್ ಆಗ್ತದ ಅಂತ ಹೇಳಿದ್ಯಾ. I equal to 10 ಆದಾಗ ಇನ್ಕಮ್ ಎಷ್ಟು ಬರ್ತೈತಿ ಅಂತ ಹೇಳಿದ್ಯಾ 250 ಬರ್ತೈತಿ ಅಂದ್ಯಾ. I equal to 20 ಆದಾಗ ಇನ್ಕಮ್ ಎಷ್ಟು ಬರ್ತೈತಿ ಅಂದ್ಯಾ 300 ಬರ್ತೈತಿ ಅಂತೀವಿ. ಅದು ಹೆಂಗ ಬರ್ತೈತಿ ಅನ್ನೋದನ್ನ ನಾವು ಇಲ್ಲಿ ನೋಡಿದಾಗ,
So when we are observing the aggregate demand line, A1 bar aggregate demand line mainly represented to when we are investing the I bar, delta I bar mainly represented to change in investment. Change in investment means a increases of investment. ಹಾಗಾಗಿ ಇಲ್ಲಿ ಡೆಲ್ಟಾ ಐ ಬಾರ್ ಏನು ತೋರಿಸ್ಕೊಡಕ್ಕೆ ನನಗ ಹೂಡಿಕೆಯಲ್ಲಾಗುವಂತಹ ಬದಲಾವಣೆ. ಹೂಡಿಕೆ ಬದಲಾವಣೆ ಅಂದ್ರೆ ಹೂಡಿಕೆಯನ್ನ ಹೆಚ್ಚಳ ಮಾಡಕ್ಕೆ ನಾನು ಎಷ್ಟು 10 ಇದ್ದಂತದನ್ನ 20ರಷ್ಟು ಹೆಚ್ಚಳವನ್ನ ಮಾಡಕ್ತೀನಿ. ಆ 10 ರೂಪಾಯಿ ಇದ್ದಂತದ್ದು 20 ರೂಪಾಯಿಗೆ ಹೆಚ್ಚಳವಾದಾಗ ಏನಾಗ್ತದ ಅನ್ನುವಂಥದ್ದನ್ನ ನಾವು ನೋಡೋಣ. ಸೊ when we are observing the A1 bar, that is mainly represented to that curve intersect the supply curve like a 45 degree curve, that E1 is not a equilibrium line. ಹಾಗಾದ್ರೆ ಇಲ್ಲಿ ನೋಡ್ರಿ, ಯಾವಾಗ ನಾನು ಹೇಳ್ತಿದ್ದೀವಿ, ಯಾವಾಗ ಅಗ್ರಿಗೇಟ್ ಡಿಮಾಂಡ್ ಕರ್ವ್ 45 ಡಿಗ್ರಿ ಟಚ್ ಆಗ್ತದಲ್ಲ ಅವಾಗ ಏನಾಗ್ತದ ಇಕ್ವಿಲಿಬ್ರಿಯಂ ಆಗ್ತೈತಿ ಅಂತ ನಾವು ನೋಡ್ತಾ ಇದ್ದೇವೆ. ಬಟ್ ಇಲ್ಲಿ ಇಕ್ವಿಲಿಬ್ರಿಯಂ ಅಲ್ಲ. ಯಾಕೆ ಅಂತಂದ್ರೆ OY1 star, Y1 star is a income. This OY1 star is mainly represented to the OY1 star is equal to E1F. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ OY1 star is equal to OY1 star E1. OY1 star E1 ಅನ್ನುವಂಥದ್ದು ಏನಾಗುತ್ತೆ, ಇದು I is equal to 10 ಆದಾಗ ಆಗುತ್ತೆ. ಆ I is equal to 10 ಆದಾಗ ಇದು ಏನಲ್ಲ equilibrium line ಅಲ್ಲ, because F ದಷ್ಟು ಏನಾಗಿದೆ ನಮ್ದು ಡಿಮಾಂಡ್ ಇನ್ಕ್ರೀಸ್ ಆಗಿದೆ. F ದಷ್ಟು ಡಿಮಾಂಡ್ ಏನಾಗಿದೆ ಇನ್ಕ್ರೀಸ್ ಆಗಿದೆ. ಅದೇ when we are observing the new demand curve, new aggregate demand curve, that is mainly represented to the delta I bar. Delta I bar mainly represented to the investment is equal to 20. That 20 mainly represented to that intersect the equilibrium line. ಹಾಗಾಗಿ ಇಲ್ಲಿ ನೋಡ್ರಿ, ಅಗ್ರಿಗೇಟ್ ಡಿಮಾಂಡ್ ಕರ್ವ್ ಏನಾಗಿದೆ, ಈ ಸಮತೋಲನ ಬಿಂದುವಿಗೆ ತಾಗಿದಾಗ ಏನಾಗ್ತದೆ ಅಂತ ಹೇಳ್ತಾ ನಾವು ಸಮತೋಲನ ಉದ್ಭವ ಆಗ್ತದೆ. ಇಟ್ ಮೀನ್ಸ್ ಇಲ್ಲಿ ಏನು ಇಲ್ಲ, ಸಿಂಪಲ್ ಆಗಿ ನೋಡಿ. ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇಲ್ಲಿ ಹೂಡಿಕೆಯಲ್ಲಿ ಬದಲಾವಣೆಯಾದ ಹಾಗೆ the aggregate demand curve shift to the parallel line of AD2. ಅಂದ್ರೆ ಹೂಡಿಕೆಯಲ್ಲಿ ಬದಲಾವಣೆಯಾದ ಹಾಗೆ ಹೊಸ ಹೂಡಿಕೆ ರೇಖೆ ಏನು ಕೊಡ್ತಕ್ಕದ ಒಂದು ಮೊದಲನೇ ಸಮಗ್ರ ಬೇಡಿಕೆಗೆ ಸಮಾನಾಂತರವಾದಂತಹ ಮೇಲ್ಗಡೆ ಏನಾಗೈತಿ ಪಲ್ಲಟವನ್ನ. ನಿಮ್ಗೆ ಆಗಲೇ ಬೇಡಿಕೆ ಪಲ್ಲಟ ಗೊತ್ತೈತಿ. ಯಾವಾಗ ಬೇಡಿಕೆಯಲ್ಲಿ ಹೆಚ್ಚಳವಾದಾಗ ಬೇಡಿಕೆ ಏನಾಗ್ತದ ಮೇಲ್ಗಡೆ ಪಲ್ಲಟಗೊಳ್ತೈತಿ ಅಂತ ಹೇಳ್ತೀವಿ. ಇಲ್ಲಿ ಸಹ ಏನಾಗೈತಿ, I is equal to 10 ಇದ್ದಂತದ್ದು I is equal to 20 ಆದಾಗ ಆ ರೇಖೆ ಏನಾಗೈತಿ ಮೇಲ್ಗಡೆ ಪಲ್ಲಟಗೊಳ್ತೈತಿ. ಯಾವಾಗ ಮೇಲ್ಗಡೆ ಪಲ್ಲಟಗೊಳ್ತಿಲ್ಲ F ದಷ್ಟು ಡಿಮಾಂಡ್ ಏನಾಗೈತಿ ಇನ್ಕ್ರೀಸ್ ಆಗ್ಯದ. ಮೊದಲಿಗೆ ಏನಾಗಿತ್ತು E1 ದಷ್ಟು ಮಾತ್ರ ಡಿಮಾಂಡ್ ಇತ್ತು. ಅಂದ್ರೆ ಇಲ್ಲಿ ನೋಡ್ರಿ, ಅಗ್ರಿಗೇಟ್ ಡಿಮಾಂಡ್ ಇಷ್ಟು ಮಾತ್ರ ಇತ್ತು. ಯಾವಾಗ ನ್ಯೂ ಅಗ್ರಿಗೇಟ್ ಲೈನ್ ಬರ್ತದಲ್ಲ ಅವಾಗ ನಮ್ದು ಏನಾಯ್ತು ಡಿಮಾಂಡ್ F ದಷ್ಟು ಹೆಚ್ಚಾಗಿದೆ. F ದಷ್ಟು ಹೆಚ್ಚಾಗಿದೆ ಅಂತಂದ್ರೆ this AD2 star mainly represented to the change in, it means increases in the aggregate demand. ಹಾಗಾಗಿ ಇಷ್ಟು ನಮ್ದು ಬೇಡಿಕೆ ಏನಾಗಿದೆ ಹೆಚ್ಚಳವಾಗಿದೆ. ಹಾಗಾಗಿ E1 is not a equilibrium point because E1 is also touch the 45 degree curve, but this point is not called a equilibrium point. ಇಲ್ಲಿ E1 ರೇಖೆ 45 ಡಿಗ್ರಿ ರೇಖೆಯನ್ನು ತಾಕ್ಯದ ಆದರೂ ಸಹ ಅದಕ್ಕೆ ಏನಿಲ್ಲ ಸಮತೋಲನ ಬಿಂದು ಅಂತ ಹೇಳುವುದಿಲ್ಲ. ಯಾಕಂತಂದ್ರೆ ಇಲ್ಲಿ ಬೇಡಿಕೆ ಏನಾಗೈತಿ ಇದಕ್ಕಿಂತಲೂ ಹೆಚ್ಚೈತಿ. ಹಾಗಾಗಿ when we are observing the new aggregate demand line that is increases to the, it means that is touch the another point, that is E2. This E2 we are called a new equilibrium point or a equilibrium point. ಹಾಗಾಗಿ ಈ E2 ಏನಾಗೈತಿ ಸಮತೋಲನ ಬಿಂದುವನ್ನು ತಾಕ್ಯದ, ಅಂದ್ರೆ 45 ಡಿಗ್ರಿ ರೇಖೆಯನ್ನು ತಾಕೈತಿ. ಹಾಗಾಗಿ ನಾವು ಇದಕ್ಕೆ ಏನು ಕರೀತೀವಿ ಸಮತೋಲನ ಬಿಂದು ಅಂತ ಕರಿತೀವಿ ಅಂತ ಹೇಳ್ತೀವಿ. ಸೊ ಹಿಯರ್ OY1 star. ಹಾಗಾದ್ರೆ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಒಂದು ನೋಡಿದಾಗ ಏನಂತ ಹೇಳ್ತೀವಿ ಅಂತಂದ್ರೆ OY1 star OY1 star is equal to OY1 E1. OY1 E1 ಅಂದ್ರೆ OY1 star is equal to
O Y1 star E1. O Y1 star is equal to O Y1 star E1 that is represented to the aggregate demand. ಹಾಗಾದ್ರೆ aggregate demand ಆಗಿದ when we are increases the aggregate demand that is mainly represented to E1F that is increases the income. ಹಾಗಾಗಿ ಈ E1F ಅನ್ನುವಂಥದ್ದು ಏನು ಮಾಡಿದ್ವಿ ಇಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡಿದ್ವಿ. ಇಷ್ಟು ಅಂತಂದ್ರೆ 250 ದಷ್ಟು ಇನ್ಕಮ್ ಅನ್ನ ಅರ್ನ್ ಮಾಡಿದ. ಸೊ when we are observing the new equilibrium point ಹಾಗಾದ್ರೆ ಹೊಸ ಸಮತೋಲನ ಬಿಂದುವನ್ನು ನೋಡಿದಾಗ E1G is equal to so E1G is equal to E2G. E1G is equal to E2G because E1G is mainly represented to the decreases of demand, that E2G mainly represented to the increases of aggregate demand, that is also increases the Y2 star. Y2 star mainly represented to the new income level like 300. ಅದರ ಏನಾಗಿದೆ ಯಾವಾಗ E1G ಇದ್ದಾಗ ಏನಾಗಿದೆ ನಂದು ಬರೀ 250 ರೂಪಾಯಿದಷ್ಟು ಇನ್ಕಮ್ ಬರ್ತಾ ಇತ್ತು. ಅದೇ E2G ಆದಾಗ ಏನಾಗ್ತಿದ್ವಿ ಆದಾಯವನ್ನ ಹೆಚ್ಚು ಮಾಡಿದ್ವಿ. ಎಷ್ಟು ಅಂತಂದ್ರೆ 300 ರೂಪಾಯಿದಷ್ಟು ಆದಾಯವನ್ನ ಹೆಚ್ಚು ಮಾಡಿದ್ವಿ. ಹಾಗಾಗಿ ಡೆಲ್ಟಾ ಐ ಬಾರ್ ಇಸ್ ಈಕ್ವಲ್ ಟು ನಾವು ಅದನ್ನ ಏನಂತ ಹೇಳ್ತೀವಿ ಚೇಂಜ್ ಇನ್ ಇನ್ವೆಸ್ಟ್ಮೆಂಟ್, ಚೇಂಜ್ ಇನ್ individual investment, change in individual investment is equal to E1F, that E1F is equal to E2J. ಹಾಗಾದ್ರೆ ಇಲ್ಲಿ ಸ್ವಾಯತ್ತ ಹೂಡಿಕೆಯಲ್ಲಿ ಹೆಚ್ಚಳವಾದ ಹಾಗೆ E1F ದಷ್ಟು ಇದ್ದಂತಾದ್ರೂ ನಮ್ಮದು ಇನ್ಕಮ್ ಎಷ್ಟಾಯ್ತು E2J ದಷ್ಟು ಎಷ್ಟು E2J ದಷ್ಟು ಹೆಚ್ಚಾಗಿದೆ. ಹಾಗಾಗಿ that is mainly represented to the Y2 star. ಅದನ್ನ ಏನು ತೋರಿಸ್ತೀವಿ Y2 star ಇನ್ಕಮ್ ಅನ್ನು ತೋರಿಸ್ತೀವಿ. ಹಾಗಾಗಿ ED2 is equal to A bar 2 plus CY ಅಂತಂದ್ರೆ ಹೊಸ ಹೂಡಿಕೆಯಲ್ಲಿ ಹೆಚ್ಚಳವಾದ ಹಾಗೆ ಅದು ನಮ್ದೇನಾಗುತ್ತದೆ ಸಮಗ್ರ ಬೇಡಿಕೆಯನ್ನ ಹೆಚ್ಚಿಗೆ ಮಾಡಾಕತ್ತೀವಿ ಅಂತ ಹೇಳ್ತಾನ. ಇದಿಷ್ಟು ನಿಮ್ಗೆ ಈ ರೀತಿ ಎಫೆಕ್ಟ್ ಆಫ್ ಆನ್ ಅಟೋನಮಸ್ ಚೇಂಜ್ ಇನ್ ಅಗ್ರಿಗೇಟ್ ಡಿಮಾಂಡ್ ಆನ್ ಇನ್ಕಮ್ ಅಂಡ್ ಔಟ್ಪುಟ್ ಇನ್ನಿಷ್ಟು ಓದ್ಕೋರಿ. ಒಂದ್ ವೇಳೆ ಗೊತ್ತಾಗಲಿಲ್ಲ ಅಂತಂದ್ರೆ ಇನ್ನೊಂದ್ಸಾರಿ ಹೇಳೋದು. ಓಕೆ.